ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ನೋಡಿ, ಇದೊಂದು ಬಾಕ್ಸ್ನ ಆಯಿಲ್ನ ತೊಗೊಂಡಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಆಯಿಲ್ನ ನಾನು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು. ನಮ್ಮ ಅಮ್ಮನ ಮನೆಯಿಂದ ನನಗೆ ಕೊಬ್ಬರಿಗಳನ್ನ ಕೊಡ್ತಾರೆ, ಅದರಿಂದ ನಾನು ಮನೆಯಲ್ಲೇ ಮಾಡ್ಕೊತೀನಿ. ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಲಿ. ಯಾರಿಗಾದರೂ ಬೇಕು ಆಯಿಲು ಅಂದರೆ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಳಿಸ್ಕೊಡೋ ವ್ಯವಸ್ಥೆನ ಮಾಡ್ತೀನಿ, ಆರ್ಡ್ರ್ ಕೂಡ ಕೊಡ್ತೀನಿ. ಮತ್ತು ಇವಾಗ ಒಂದು ಅಂಗಡಿಯವ್ರು ಕೂಡ ನನಗೆ ಹೇಳಿದ್ದಾರೆ, ಒಂದು 20 ಬಾಟ್ಲು ತಂದುಕೊಡಿ ಆಯಿಲ್ನ ಅಂತ ಹೇಳಿದ್ದಾರೆ. ಅದು ನಾನು ಸಂಡೇ ತಯಾರು ಮಾಡ್ತೀನಿ ಅಂತ ಹೇಳಿದ್ದೀನಿ. ಅವರು ಎಲ್ಲ ಥರದ ಆಯಿಲು ಮತ್ತು ಏನು ಹೇಳ್ತಾರೆ, ಗದ್ಗೆ ಅಂಗಡಿ, ಎಲ್ಲ ಥರ ಪೂಜಾ ಐಟಮ್ ಸಿಗುತ್ತೆ, ಎಲ್ಲ ಥರ ಆಯಿಲ್ಗಳು ಸಿಗುತ್ತೆ ಅಲ್ಲಿ. ಆ ಆಯಿಲ್ ಅಂಗಡಿಯವ್ರು ತುಂಬ ಪರಿಚಯ ಇದ್ದಾರೆ. ಅವರು ಹೇಳಿದ್ದಾರೆ ತಂದುಕೊಡಿ ಅಂತ, ತೊಗೊಂಡೋಗಿ ಕೊಡಬೇಕು ಅವ್ರಿಗೆ. ನೋಡಿ, ಮೀಡಿಯಮ್ ಉರಿಲೇ ಎಣ್ಣೆನ ನಾವು ಕಾಯಿಸ್ಕೊಬೇಕು. ಚೆನ್ನಾಗಿ ಕಾಯಬೇಕು ಎಣ್ಣೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಿಟ್ಟು ಕ್ಯಾರೆಟು ಬೀಟ್ರೋಟ್ನ ಹಾಕ್ತಾಯಿಲ್ಲ. ಏಕೆಂದರೆ ಆ ಟೀಚರ್ಸ್ ಹೇಳಿದ್ರು, ಅವರು ಬೇರೆ ಊರಿಗೆ ಕಳಿಸ್ಬೇಕಂತೆ. ತುಂಬ ದಿನ ಫ್ರಿಜ್ ಇಲ್ಲ, ಅವರು ಈಚೆನೇ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ನನಗೆ ಇದನ್ನು ಏನಪ್ಪ ಬೀಟ್ರೋಟ್ ಎಲ್ಲ ಹಾಕಬೇಡಿ, ಹಾಗೆ ಮಾಡಿಕೊಡಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ನಾನು ಹಾಗೆ ಮಾಡ್ತಾಯಿದ್ದೀನಿ. ಆಯಿಲ್ ಹಾಕ್ತಾಯಿದ್ದೀನಿ. ಇವಾಗ 1-2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಹಾಗೆ ಇದು ಕೂಡ ಹಾಕೋತಾ ಇದ್ದೀನಿ 1 ಸ್ಪೂನಷ್ಟು. ಸ್ವಲ್ಪ ತ್ಯಾವುದ ಕೈ ಇತ್ತು, ಅದಕ್ಕೆ ಸ್ವಲ್ಪ ನೀರು ಬಿದ್ದಿತ್ತು, ಚಟಪಟ ಅಂತ ಸಿಡಿತಾ ಇದೆ. ನೀವು ಆಯಿಲ್ನ ತಯಾರು ಮಾಡುವಾಗ ನೀರಿನ ಕೆಲಸ ಏನೂ ಮಾಡಬೇಡಿ, ಸ್ವಲ್ಪ ಜೋಪಾನವಾಗಿ ಮಾಡಿ. ಯಾಕಂದರೆ ಅದು ಸಿಡಿಯೋಂಥ ಚಾನ್ಸಸ್ ಇರುತ್ತೆ ಎಣ್ಣೆ. ಇವಾಗ ಮೀಡಿಯಮ್ ಉರಿಲೇ ಚೆನ್ನಾಗಿ ಕಾಯಲಿ. ಅದು ಒಳ್ಳೆ ಘಮ ಬರುತ್ತೆ ಎಣ್ಣೆ, ಇದು ಕುದಿಯುವಾಗ ಸುವಾಸನೆ ಬರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ನಾವು ಕಾಯಿಸ್ಕೊಬೇಕು. ಇದು ನಾವು ಆಯಿಲ್ನ ತಯಾರು ಮಾಡ್ಕೋಬೇಕು ಅಂತಂದರೆ ನಮಗೆ ಒಂದು 20 ನಿಮಿಷ ಟೈಮ್ ಬೇಕು. ಯಾಕಂದರೆ ಮೀಡಿಯಮ್ ಉರಿಲೇ ಇಟ್ಕೊಂಡು ನಾವು ಮಾಡ್ಕೋಬೇಕು. ಆ ಥರ ಮಾಡಬಾರ್ದು. ಎಣ್ಣೆ ಮುಂದೆ ನಾವು ನಿಂತ್ಕೊಂಡು ಎಣ್ಣೆ ತಯಾರು ಮಾಡಬೇಕಾದ್ರೆ ಎಷ್ಟು ಜೋಪಾನದಿಂದ ಮಾಡ್ತೀವೋ ಅಷ್ಟೇ ನಮ್ಮ ಸ್ಕಿನ್ನು ಕೂಡ ಗ್ಲೋ ಬರುತ್ತೆ. ನೋಡಿ, ಎಣ್ಣೆ ಆಗಿದೆ. ಇವಾಗ ಆಫ್ ಮಾಡ್ಕೋತಾ ಇದ್ದೀನಿ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡೋಣ ಅದನ್ನು. ಇವಾಗ ನೋಡಿ, ಆಯಿಲು ಆರಿದೆ. ಇವಾಗ ಇದನ್ನು ಸೋದಿಸ್ಕೊಳ್ಳೋದ. ಈಗ ಈ ಆಯಿಲ್ಗೆ ವಿಟಮಿನ್ ಹಾಕ್ಕೊಳ್ಳೋಣ. ದೊಡ್ಡವರು ಚಿಕ್ಕವರು ಪ್ರತಿಯೊಬ್ಬರು ಉಪಯೋಗಿಸ್ಬೋದು ಈ ಆಯಿಲ್ನ. ಯಾವುದೇ ಈ ಆಯಿಲಿಂದ ಯಾವುದೂ ಪ್ರಾಬ್ಲಮ್ ಇಲ್ಲ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅವರು ನನ್ನ ವಿಡಿಯೋ ನೋಡಿ ಮತ್ತೆ ಇನ್ನೊಬ್ಬರು ಅಲ್ಲೇ ಒಬ್ಬರು ಮೊದಲು ತೊಗೊಂಡಿದ್ರು, ಅವ್ರನ್ನ ವಿಚಾರಿಸಿ ಇವಾಗ ಅವರು ನನಗೆ ಕೊಡಿ ಅಂತ ಹೇಳಿರೋದು ಆರ್ಡ್ರನ್ನ.
ನೋಡಿ 2 ಕ್ಯಾಪ್ಸಲ್ ಹಾಕ್ಕೊಂಡಿದ್ದೀನಿ. ನಾನು ಈ ರೀತಿ ಒಂದು ದೊಡ್ಡ ಇದನ್ನು ತರಿಸ್ಕೊಂಡಿದ್ದೀನಿ, ಬಾಕ್ಸ್ನ ತರಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಅಕ್ಕಪಕ್ಕದವರೆಲ್ಲ ಕೇಳ್ತಾ ಇರ್ತಾರೆ, ಅಕ್ಕ ಸ್ವಲ್ಪ ಆಯಿಲ್ ಇದ್ದರೆ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರನೇ ನಾನು ಕೇಳಿದಾಗ ಮಾಡಿಕೊಟ್ರಾಗುತ್ತೆ ಅಂತ ಹೇಳಿಬಿಟ್ಟು ನಾನು ತರಿಸಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ನೋಡಿ, ಸ್ಕಿನ್ ಅಲರ್ಜಿ ಆಗಿರ್ಬೋದು, ಮೊಡವೆಗಳ ಕಲೆ ಆಗಿರ್ಬೋದು, ಬ್ಲ್ಯಾಕ್ ನೆಟ್ಸ್ ಆಗಿರ್ಬೋದು, ವೈಟ್ ನೆಟ್ಸ್ ಆಗಿರ್ಬೋದು, ಬಂಗ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಈ ಆಯಿಲು ಯೂಸ್ ಆಗುತ್ತೆ. ನನ್ನ ಒಂದು ವರ್ಷದ ಹಿಂದೆ ಕೂಡ ನಾನು ಇದನ್ನು ಆಯಿಲ್ನ ಯೂಸ್ ಮಾಡಿದ್ದೆ. ಅವಾಗ ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿತ್ತು. ಎಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳ್ತಾಯಿದ್ರು, ಏನು ಹಚ್ಚುತ್ತಾ ಇದೆಯಾ ಮುಖಕ್ಕೆ, ಇಷ್ಟು ಗ್ಲೋ ಬರ್ತಿದೆ ಮುಖ ಅಂತ ಹೇಳ್ತಾಯಿದ್ರು. ಎಲ್ಲಿ ಮೆಡಿಷನ್ ತೊಗೊಂಡೆ ನೀನು ಅಂತಲೂ ಕೂಡ ತುಂಬ ಜನ ಕೇಳಿರೋದು ಉಂಟು. ನಾನು ಬಿಸಿಲಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋದ್ರಿಂದ ನಾನು ಯಾವುದೇ ಆಯಿಲಾಗಲಿ ಮತ್ತು ಬೇರೆ ಕ್ರೀಮ್ಗಳಾಗಲಿ ಏನೂ ಬಳಸ್ತಾ ಇರಲಿಲ್ಲ. ಮನೇಲಿ ಇದ್ದಿದ್ದ ಕಾರಣ ಒಂದು ಸ್ವಲ್ಪ ದಿನ ಹುಷಾರಿರಲಿಲ್ಲ ಅಂದಿದ್ದ ಕಾರಣ ನಾನು ಈ ಆಯಿಲ್ನ ಯೂಸ್ ಮಾಡ್ತಾಯಿದ್ದೆ. ಆವಾಗ ಚೆನ್ನಾಗಿ ನನ್ನ ವೀಡಿಯೋಗೂ ಕೂಡ ವ್ಯೂಸ್ ಬಂದಿತ್ತು. ಮತ್ತು ಇಲ್ಲಿ ಅಕ್ಕಪಕ್ಕದವರೆಲ್ಲ ಕೂಡ ನನ್ನ ಫೇಸ್ ನೋಡಿ ಅವರು ಕೂಡ ಈಸ್ಕೊಂಡು ಟ್ರೈ ಮಾಡಿದ್ದಾರೆ. ಈಗ ಹಾಗೆ ಕೂಡ ಒಂದು ಅಂಗಡಿಯವರು ಕೂಡ ನನಗೆ ಆರ್ಡ್ರ್ ಕೂಡ ತಂದುಕೊಡಿ ಅಂತ ಹೇಳಿದ್ದಾರೆ. ನಾನಿವಾಗ ಮತ್ತೆ ಈಗ SLC ಎಕ್ಸಾಮ್ ಕಟ್ಟಿರೋದ್ರಿಂದ ನನಗೆ ಅದೆಲ್ಲ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಏಕೆಂದರೆ ಇದಕ್ಕೆಲ್ಲ ಟೈಮ್ ಬೇಕು. ಮನೆ ಕೆಲಸ ಮುಗಿಸ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು, ಮನೆ ಜವಾಬ್ದಾರಿ ಇದೆ, ಮತ್ತು ವ್ಯಾಪಾರ ಮಾಡಬೇಕು, ಮತ್ತು ಈ ಕಡೆ ಓದಿನ ಕಡೆನೂ ಕೂಡ ಗಮನ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ನನಗೆ ಇವಾಗ ಆರ್ಡ್ರ್ ಕೊಡೋದಕ್ಕಾಗ್ತಾಯಿಲ್ಲ ಅಂತ ಹೇಳಿ ಸಂಡೇ ಒಂದಿನ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸಂಡೇ ಬಿಡು ಮಾಡಿಕೊಂಡು ನಾನು ಅವ್ರಿಗೆ ಮಾಡಿಕೊಡ್ಬೇಕು. ಒಂದು 10 ಬಾಟ್ಲನ್ನಾದರೂ ಮಾಡಿಕೊಡ್ಬೇಕು. ಶುರುನಲ್ಲಿ ಒಂದು 10 ಬಾಟ್ಲನ್ನ ಮಾಡಿಕೊಡಿ, ಆಮೇಲೆ ಮಾಡಿಕೊಡೋರು ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಅವರು ಕೂಡ ನನಗೆ ಅಂಗಡಿಯವರು ಕೂಡ ಈಸ್ಕೊಂಡು ಆಯಿಲ್ನ ಅವರ ಫೇಸ್ಗೆ ಹಚ್ಚಿ ರಿಸಲ್ಟ್ ಬಂದಮೇಲೆ ನನಗೆ ತಂದುಕೊಡಿ ಅಂತ ಹೇಳಿರೋದು. ನಾನು ಅಂಗಡಿಗೆ ಕೊಡುವಾಗ ಅಂಗಡಿಯವ್ರನ್ನೂ ಕೂಡ ಪರಿಚಯ ಮಾಡ್ತೀನಿ. ನೋಡಿ, ಈ ರೀತಿ ಆಯಿಲ್ನ 1-2 ತೊಟ್ಟನ್ನ ತಗೊಂಡು ಆಯಿಲ್ನ ನಾವು ಫೇಸ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನು ಹೇಳ್ತೀನಿ, ಯಾವುದೇ ಸ್ಪೂನಲ್ಲಿ ಬಳಸಬೇಡಿ ಆಯಿಲ್ನ. ಒಂದು ಟಾನಿಕ್, ಸಣ್ಣ ಮಕ್ಕಳಿಗೆ ಟಾನಿಕ್ ಬಾಟ್ಲಲ್ಲಿ ಬರುತ್ತಲ್ಲ ಡ್ರಾಪ್ ಲೆಕ್ಕ ಹಾಕೋದಕ್ಕೆ, ಅದನ್ನು ತೊಗೊಂಡು ಇಟ್ಕೊಂಡ್ರೆ ನೀವು ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ. ನಮ್ಮ ಮುಖಕ್ಕೆ 1-2 ಡ್ರಾಪ್ ಆದರೆ ಸಾಕು, ಅತಿ ಹೆಚ್ಚು ಆಯಿಲ್ ಬೇಡ. ಮತ್ತು ಈ ಆಯಿಲ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಓಪನ್ ಪೋರ್ಸ್ಗಳಿರುತ್ತಲ್ಲ ಅದರೊಳಗಡೆ ಹೋಗಿ ಮಸಾಜ್ ಮಾಡ್ತೀವಲ್ಲ ನಾವು, ಆವಾಗ ಅದರೊಳಗಡೆ ಹೋಗಿ ಆಯಿಲು ನಮ್ಮ ಸ್ಕಿನ್ನು ಕ್ಲಿಯರ್ ಆಗುತ್ತೆ. ಯಾವುದೇ ಹಳೆ ಕಲೆ ಇರ್ಬೋದು, ಮತ್ತು ಮೊಡವೆ ಕಲೆ ಆಗಿರ್ಬೋದು, ಮತ್ತು ಯಾವುದಾದ್ರು ಒಂದು ಏಟ್ ಕೂಡ ಆಗಿರೋ ಅಂತಹ ಕಲೆಗಳಿದ್ರೂ ಕೂಡ ಅದು ರಿಸಲ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಬಂಗುಗೆ ಇದು ಮನೆ ಮದ್ದು ಅಂತಲೇ ಹೇಳ್ಬೋದು. ಯಾವುದೇ ಕ್ರೀಮ್ ಬಳಸೋದಕ್ಕೂ ಮುಂಚೆ ನೀವು ಮನೆಯಲ್ಲೇ ಇರುವಂತಹ ಪದಾರ್ಥದಿಂದ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೆ ಕೂಡ ಗೊತ್ತಾಗುತ್ತೆ. ಯಾವುದೇ ಪಿಗ್ಮೆಂಟೇಷನ್ಗೂ ಕೂಡ ಹೆದರುವ ಅವಶ್ಯಕತೆಯೇ ಇಲ್ಲ. ಇವಾಗ ನಮ್ಮ ಮನೆಯಲ್ಲೇ ಇರುವಂತಹ ಪದಾರ್ಥದಿಂದ ನಮ್ಮ ಕೈಯಾರ ಮಾಡಿಕೊಂಡು ನಾವು ಹಚ್ಚಿ ಅದನ್ನು ಬಂಗು ವಾಸಿ ಆದ ನಂತರ ಎಷ್ಟು ಖುಷಿ ಇರುತ್ತಲ್ವ. ಒಂದು ಸರಿ ಈ ರೀತಿ ಟ್ರೈ ಮಾಡಿ. ತುಂಬ ಜನ ಇವಾಗ ನಾನು ವಿಡಿಯೋ ಮಾಡಿದಾಗ, ಅದು ಖುಷ್ಬು ಆಯಿಲ್ ವಿಡಿಯೋ ಮಾಡಿದಾಗ ತುಂಬ ಜನ ನನಗೆ ಆಯಿಲ್ನ ಈಸ್ಕೊಂಡೋಗಿ ಟ್ರೈ ಮಾಡಿದ್ದಾರೆ. ತೊಗೊಳೋದಕ್ಕೂ ಮುಂಚೆ ಸ್ವಲ್ಪ ಕೊಡು ನೋಡ್ತೀನಿ ಅಂತ ಈಸ್ಕೊಂಡೋಗಿದ್ದಾರೆ. ತುಂಬ ಜನ ಎಲ್ಲರೂ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತಲೇ ಹೇಳಿದ್ದಾರೆ. ಮತ್ತು ಒಂದಿಬ್ಬರು ನಾನಿರೋ ಊರಿಂದ ಒಂದು 25 ಕಿಲೋಮೀಟ್ರ್ ದೂರ ಇರುವಂತಹ ಅವರು ಕೂಡ ಇಲ್ಲಿ ಬಂದು ನನ್ನ ವಿಡಿಯೋ ನೋಡಿಬಿಟ್ಟು ಸ್ವಲ್ಪ ಪರಿಚಯ ಇದ್ದವರೇ ಅವರು ಕೂಡ ಬಂದು ಇಲ್ಲಿ